मल्लिकार्जुन खड़गे की, राहुल गांधी की बंदोड़े सुनने बंदोड़े तावेल्ल ಕೂಡ ವೇದಿಕೆಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂತ ಎಸಿಸಿ ಅಧ್ಯಕ್ಷರಾದಂತ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರೆ, ನಮ್ಮ ಪಕ್ಷದ ಉಸ್ತುವಾರಿಯನ್ನು ವಹಿಸತಕ್ಕಂತ ನಮ್ಮ ಪ್ರಧಾನ ಕಾರ್ಯದರ್ಶಿಗಳಂತ ಸಂಜೀವನ ಸಾಹೇಬ್ರೆ, ಮಾಜಿ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬ್ರೆ, ನಮ್ಮ ಹಿರಿಯರಂತ ಮಾಜಿ ಮುಖ್ಯಮಂತ್ರಿಗಳಂತ ವೀರಪ್ಪ ಮೊಯ್ಲಿ ಸಾಹೇಬ್ರೆ, ನೂತನವಾಗಿ ಈ ನನ್ನ ಹತ್ತಿರ ನಿಮ್ಮೆಲ್ಲರ ಆಶೀರ್ವಾದದಿಂದ ಒಬ್ಬ ಸೇವಾದಳ ಕಾರ್ಯಕರ್ತರಿಂದ ಹಿಡಿದು ವಿದ್ಯಾರ್ಥಿ ಘಟಕ, ಯುವ ಘಟಕ, ಮಹಿಳಾ, ಅಲ್ಪಸಂಖ್ಯಾತರು, ಶಾಸಕರು, ಇದ್ರ ಮಹಿಳೆಗಳು ಲೈನಲ್ಲಿ ಇದ್ರು ಬಾವುಟ ಕೊಡ್ಬೇಕಾದ್ರೆ ಎಲ್ಲ ಸೇರಿ ಬಂದಿದ್ದೀವಿ. ಎಲ್ಲ ವರ್ಗದ ನಮ್ಮ ಪಕ್ಷದ ಆಧಾರ ಸ್ತಂಭಗಳು ಸೇರಿ ಶಾಸಕರ ಜೊತೆಯಲ್ಲಿ, ಮಂತ್ರಿಗಳ ಜೊತೆಯಲ್ಲಿ ಏನು ನಮ್ಮ ಕಾಂಗ್ರೆಸ್ ಧ್ವಜವನ್ನ ಸಿದ್ದರಾಮಯ್ಯನವರಿಗೆ ತಲುಪಿಸಿ ಅವರಿಂದ ನನಗೆ ಬಂದು ನಾನು ನಿಮ್ಮೆಲ್ಲರೂ ಕೂಡ ಏನು ಸೋನಿಯಾ ಗಾಂಧಿಯವರು ನನಗೆ ಮಾರ್ಚ್ 10ನೇ ತಾರೀಕು 2020ರಂದು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ನೇಮಕ ಮಾಡಿ ಆವತ್ತು ದಿನ ಇಂಥ ದೊಡ್ಡ ಸಭೆಯನ್ನ ನನ್ನ ಕೈಲಿ ಮಾಡೋಕ್ಕಾಗಲಿಲ್ಲ. ಕಾರಣ ಬಿಜೆಪಿಯವರು ನನಗೆ ಅವಕಾಶವನ್ನು ಕೊಡಲಿಲ್ಲ. ಆದರೆ ಪ್ರತಿಯೊಂದು ಪಂಚಾಯಿತಿಯಲ್ಲೂ ಕೂಡ ಹೊಸ ಇತಿಹಾಸವನ್ನು ಸೃಷ್ಟಿ ಮಾಡಿ ಝೂಮ್ನಲ್ಲಿ 11,000ಕ್ಕೂ ಹೆಚ್ಚು ಕಡೆ ಆ ಝೂಮ್ ಮುಖಾಂತರ ಪ್ರತಿಜ್ಞೆಯನ್ನು ಸ್ವೀಕಾರ ಮಾಡಿ ಸಂವಿಧಾನವನ್ನ ಪಠಿಸಿ ಅವತ್ತು ನಾನು ದಿನೇಶ್ ಗುಂಡೂರಾವ್ ಹತ್ರ ಅಧಿಕಾರವನ್ನು ತೆಗೆದುಕೊಂಡೆ. ಆ ಸಾಕ್ಷಿ ಆದ ಮೇಲೆ ಇವತ್ತು ಮತ್ತೆ ನಾನು ಇಡೀ ರಾಜ್ಯವನ್ನ ನಿಮ್ಮೆಲ್ಲರ ವಿಶ್ವಾಸದಿಂದ, ನಿಮ್ಮೆಲ್ಲರ ಸಹಕಾರದಿಂದ ನಾನು ನಿರೀಕ್ಷೆ ಮಟ್ಟದಲ್ಲಿ ಸೇವೆ ಎಷ್ಟು ಮಟ್ಟ ಮಾಡಿದೀನೋ ಅಂತೇಳಿ ನಿಮ್ಗೆಲ್ಲ ಅರಿವಿದೆ. ಕೆಲವು ತಪ್ಪುಗಳು ಆಗಿರ್ಬೋದು, ಒಳ್ಳೆ ಕೆಲಸಗಳಾಗಿರ್ಬೋದು, ಆದರೆ ನಾನು ಶಕ್ತಿ ಮೀರಿ ನನ್ನ ಕಾರ್ಯಕರ್ತರಿಗೆ ಸೇವೆಯನ್ನು ಮಾಡಿದ್ದೇನೆ ಅಂತೇಳಿ ನನ್ನ ಆತ್ಮಕ್ಕೆ ನಾವು ವಿಶ್ವಾಸ ಇದೆ. ನಾನು ಸ್ವಲ್ಪ ಮನುಷ್ಯ, ನನ್ನ ಕೈಲಿ ಅನೇಕ ತಪ್ಪುಗಳು ಕೂಡ ಆಗಿರ್ಬೋದು. ನಮ್ಮ ಕಾರ್ಯಕರ್ತರ ಸೇವೆಯನ್ನು ಗುರುಸಿ ನನ್ನ ಕೈಲಿ ಆದಂಥ ರೀತಿಯಲ್ಲಿ ಪಕ್ಷದ ಸಂಘಟನೆಯನ್ನು ಮಾಡಿ ಇವತ್ತು ರೈತರ, ಕಾರ್ಮಿಕರ, ಯುವ ಪೀಳಿಗೆಗೆ ಮತ್ತು ವಿವಿಧ ರೀತಿಯಲ್ಲಿ ನಿಮ್ಮ ಕಾರ್ಯಕರ್ತರ ಒಬ್ಬ ಮನೆಯ ಮಗನಾಗಿ ನಾನೊಬ್ಬ ಕಾರ್ಯಕರ್ತ ಅಂತೇಳಿ ಇವತ್ತು ನಿಮ್ಮೆಲ್ಲರೂ ಕೂಡ ನಾನು ಸಾಕ್ಷಾಂಗ ನಮಸ್ಕಾರಗಳನ್ನು ಅರ್ಪಿಸಿ ಇವತ್ತು BK ಹರಿಪ್ರಸಾದ್ ಒಬ್ಬ ಹಿರಿಯ ಕಾರ್ಯಕರ್ತರಿಗೆ ನನ್ನ ಅಧಿಕಾರವನ್ನು ಹಸ್ತಾಂತರವನ್ನು ನಾನು ಮಾಡಿದ್ದೇನೆ. ನಾನು ಆಗಾಗ ಒಂದು ಮಾತು ಹೇಳ್ತಾ ಇರ್ತೇನೆ, ಕಾಂಗ್ರೆಸ್ ಶಕ್ತಿ, ದೇಶದ ಶಕ್ತಿ. ಕಾಂಗ್ರೆಸ್ ಇತಿಹಾಸ, ಈ ದೇಶದ ಇತಿಹಾಸ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಎಲ್ಲ ವರ್ಗದ ಜನರು ಅಧಿಕಾರಕ್ಕೆ ಬಂದಂಗೆ ಅಂತ ಹೇಳಿ ಇವತ್ತು ನಾವೆಲ್ಲ ವಿರೋಧ ಪಕ್ಷದಲ್ಲಿದ್ದಾಗ ಕೋವಿಡ್ ಸಂದರ್ಭದಲ್ಲಿ ಇವತ್ತು ನಾನು ಮತ್ತು ಸಿದ್ದರಾಮಯ್ಯನವ್ರನ್ನ ಅವತ್ತು ವಿರೋಧ ಪಕ್ಷದ ನಾಯಕರಾಗಿ ಮತ್ತೆ ಆಯ್ಕೆಯನ್ನ ಶ್ರೀಮತಿ ಸೋನಿಯಾ ಗಾಂಧಿ ಅವರು ಮಾಡಿದ್ರು. ನಾವಿಬ್ರು ಸೇರಿ ಜೊತೆ ಸೇರಿ ನಿಮ್ಮೆಲ್ಲರನ್ನು ಕೂಡ ಒಟ್ಟು ತೆಗೆದುಕೊಂಡೋಗಿ ಈ ದೇಶದ ಐಕ್ಯತೆ, ಈ ದೇಶದ ಸಮಗ್ರತೆ, ಈ ದೇಶದ ಶಾಂತಿ ಮತ್ತು ನಮ್ಮ ಸಂವಿಧಾನವನ್ನ ರಕ್ಷಣೆ ಮಾಡಬೇಕು ಅಂತ ಹೇಳಿ ಸಂಕಲ್ಪವನ್ನು ಮಾಡಿ ಅವತ್ತು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ವಿರೋಧ ಪಕ್ಷದ ನಾಯಕರಾಗಿ ಅವತ್ತು ಕೂಡ ಆ ಒಂದು ಅದ್ಭುತವಾದಂತಹ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿತ್ತು. ಶ್ರೀ ವೇಣುಗೋಪಾಲ್ ಅವರು ನಮ್ಮ ಪಕ್ಷದ ಪ್ರಧಾನ ಕಾರ್ಯದರ್ಶಿಯಾಗಿ ಅವತ್ತು ಕೂಡ ಸಾಕ್ಷಿಯಾಗಿತ್ತು. ಫೋನ್ನಲ್ಲಿ ಶ್ರೀಮತಿ ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು ಮತ್ತು ಪ್ರಿಯಾಂಕಾ ಗಾಂಧಿ ಅವರು ಕೂಡ
ನನಗೆ ಸಂದೇಶವನ್ನು ಕೊಟ್ಟು ಆಶೀರ್ವಾದ ಮಾಡಿದ್ದನ್ನು ನಾವು ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಅಂತ ಶುಭ ಗಳಿಗೆಯಲ್ಲಿ ಆ ಪ್ರತಿಜ್ಞೆಯನ್ನು ಸ್ವೀಕಾರ ಮಾಡಿ ಅವತ್ತು ಅಧಿಕಾರವನ್ನ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಪಡೆದೆ. ಕೋವಿಡ್ ಸಂದರ್ಭ, ನಾವ್ಯಾರು ಮನೆಯಿಂದ ಹೊರಗಡೆ ಹೋಗ್ಲಿಕ್ಕೆ ಆಗಲಿಲ್ಲ. ನನ್ನ ವರ್ಕಿಂಗ್ ಪ್ರೆಸಿಡೆಂಟ್ಸು, ಅವತ್ತಿದ್ದಂಥ ಎಲ್ಲ ನಾಯಕರುಗಳು ಎಲ್ಲರೂ ಕೂಡ ಕೈ ಜೋಡಿಸಿ ಆ ಕೊರೋನಾದಲ್ಲಿ ಸುಮಾರು ಎಲ್ಲ ಶಾಸಕರನ್ನ, ಅವತ್ತಿದ್ದಂಥ ಶಾಸಕರನ್ನ, ಮಾಜಿ ಶಾಸಕರನ್ನ, ನಮ್ಮೆಲ್ಲ ಘಟಕದ ಮುಖ್ಯಾಧ್ಯಕ್ಷರನ್ನೆಲ್ಲ ತೆಗೆದುಕೊಂಡು ಇವತ್ತು ನಾವು ಅನೇಕ ಸಮಸ್ಯೆಗಳನ್ನ ಎದುರಿಸ್ತು. ಸಾವಿರಾರು ಜನಕ್ಕೆ, ಲಕ್ಷಾರು ಜನಕ್ಕೆ ಫುಡ್ ಕಿಟ್ ಕೊಟ್ಟು ಬೆಲೆ ಕುಸಿಗೆ ಆಯ್ತಿತ್ತು. ದ್ರಾಕ್ಷಿ ಬೆಲೆ ಬೇರೆ 5 ರೂಪಾಯಿ ಆಗ್ತಿತ್ತು. ಅವತ್ತೆಲ್ಲ ಕೂಡ ಇಡೀ ನಮ್ಮ ರೈತ ಕುಟುಂಬಗಳಿಗೆ ಭೇಟಿ ಕೊಟ್ಟು ಆತ್ಮಧೈರ್ಯವನ್ನು ತುಂಬಿ ಅವತ್ತು ಕೂಡ ಬೆಲೆ ಏರಿಕೆಯನ್ನ ನಿಯಂತ್ರಣ ಮಾಡಬೇಕು. ಇವತ್ತು ಆ ಒಂದು ರೈತರಿಗೆ ಸಂಕಟಕ್ಕೆ ಪಾಲಾಗಬೇಕು ಅಂತೇಳಿ ಕೋಟ್ಯಾಂತರ ರೂಪಾಯಿ ಹಣವನ್ನು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಖರ್ಚು ಮಾಡಿ ಇವತ್ತು ಎಲ್ಲರೂ ಕೂಡ ಉಚಿತವಾಗಿ ಫುಡ್ ಕಿಟ್ ಅಲ್ಲದೆ ನಮ್ಮ ತರಕಾರಿಗಳನ್ನು ಕೂಡ ಒದಗಿಸಿಕೊಟ್ಟದ್ದು ತಾವೆಲ್ಲ ಸಾಕ್ಷಿಯಾಗಿ ನಾವು ನೋಡಿದ್ವಿ. ಅನೇಕರು ಇವತ್ತು ಖರ್ಗೆ ಸಾಹೇಬರ ಮನೆಗೆ ಯಾದಗಿರಿಯವರು ಹುಡುಕೊಂಡು ಹೋಗ್ತಾ ಇದ್ರು. ನಾನು ಮನೇಲಿದ್ದೆ. ಯಾರು ಬಸ್ಗೆ ಹೋಗ್ಬೇಕಾಯ್ತು. ಬಿಜೆಪಿ ಸರ್ಕಾರ 700 ರೂಪಾಯಿ ಯಾದಗಿರಿಗೆ ಇದ್ದಂತ ಬಸ್ ಚಾರ್ಜ್ ಅನ್ನ 3200 ರೂಪಾಯಿ ಕೊಡಬೇಕು, 3 ಕೊಡಬೇಕು ಅಂತೇಳಿ ಹೋಗಿ ಹೇಳ್ತಿದ್ರು. ಅವ್ರು ಬಂದು ನನ್ನ ಭೇಟಿ ಮಾಡಿದ್ರು. ಅವತ್ತೊಬ್ಬ ನನ್ನ ಮಿತ್ರ ತಿಮ್ಮಯ್ಯ ನನ್ನ ಜೊತೆಲಿ ಕೂತಿದ್ದ. ನಾವೆಲ್ಲ ಸೇರಿ ಮಾತಾಡ್ಕೊಂಡು ತಕ್ಷಣ ಸಿದ್ದರಾಮಯ್ಯ ಹತ್ರ ಮಾತಾಡ್ತೇವೆ. ಇನ್ನ ನನ್ನ ಅಧಿಕಾರದ ಹಸ್ತಾಂತರ ನನಗೆ ಅಫಿಷಿಯಲ್ ಆಗಿ ಆಗಿರಲಿಲ್ಲ. ದಿನೇಶ್ ಗುಂಡೂರಾವ್ರನ್ನ ಅವತ್ತು ಕರೆಸಿ ಅವ್ರ ಒಪ್ಪಿಗೆಯನ್ನು ಪಡ್ಕೊಂಡು ಅವ್ರ ಹತ್ರ ಚೆಕ್ಗೆ ಸಿಗ್ನೇಚರ್ ಮಾಡಿ 1 ಕೋಟಿ ರೂಪಾಯಿ ಹಣವನ್ನ KSRTCಗೆ ಕೊಟ್ಟು ಎಲ್ಲ ನಮ್ಮ ಕಾರ್ಮಿಕರು, ನಮ್ಮ ರೈತರು ವಾಪಸ್ ಅವ್ರ ಊರಿಗೆ ಹೋಗ್ಬೇಕು ಅಂತೇಳಿ ತೆಗೆದುಕೊಂಡಂತ ಒಂದು ತೀರ್ಮಾನ ಇಡೀ ದೇಶಕ್ಕೆ ಒಂದು ದೊಡ್ಡ ಸಂದೇಶವನ್ನ ಕಲಿಸುವಂತ ಕೆಲಸವನ್ನ ಇವತ್ತು ನಾವು ಮಾಡಿದ್ವಿ. ಇಡೀ ದೇಶ ನಮ್ಮ ತೀರ್ಮಾನವನ್ನು ಒಪ್ಪಿತು. ಇವತ್ತು ತಾವೆಲ್ಲ ನೆನಪಿರ್ಬೋದು, ಆಕ್ಸಿಜನ್ ನಲ್ಲಿ 36 ಜನ ಪಿಲಿ ಅಂತ ಹೇಳಿ ನಮ್ಮ ಜನ ಸತ್ತು. ನಾನು ಸಿದ್ದರಾಮಯ್ಯನವರಿಬ್ರು ಓದೋ ಟ್ರಯಲ್ ಮಾಡ್ದು, ಪರಿಸ್ಥಿತಿಯನ್ನು ನೋಡ್ದು, ವಿಧಾನಸಭೆಯಲ್ಲಿ ಚರ್ಚೆ ಮಾಡ್ದು, ಇವತ್ತು ಆದಂತ ಅನ್ಯಾಯಕ್ಕೆ ಕೊಟ್ಟನ್ನ ಮಾತು ಕೊಟ್ಟು ಅಲ್ಲಿ ಇವತ್ತು ಏನು ಅವತ್ತು ಜನ ಸತ್ತಿದ್ರು ಅವರೆಲ್ಲರೂ ಕೂಡ ಮುಂದಿನ ದಿನ ನಾವು ನ್ಯಾಯವನ್ನು ಒದಗಿಸ್ಕೊಡ್ತೇವೆ ಅಂತೇಳಿ ಮಾತು ಕೊಟ್ಟು ಇವತ್ತು ಶರಣ್ ಪ್ರಕಾಶ್ ಮಂತ್ರಿಗಳು ಇಲ್ಲೇ ಇದ್ದಾರೆ, ವೆಂಕಟೇಶ್ ಅವರು ಇಲ್ಲೇ ಇದ್ದಾರೆ. ಅವರ ಮುಖಂಡತ್ವದಲ್ಲಿ ಯಾರು ಅವತ್ತು ಸತ್ತಿದ್ದಾರೆ, ಏನು ಮಾತು ಕೊಟ್ಟಿದ್ದೋ ಆ 33 ಜನಕ್ಕೂ ಕೂಡ ಸರ್ಕಾರದ ಉಚಿತವಾದಂತ ನೌಕರಿಯನ್ನು ಕೊಟ್ಟು ಇವತ್ತು ನಮ್ಮೆಲ್ಲರೂ ಕೂಡ ಒಂದು ಶಕ್ತಿ ಕೊಟ್ಟ ಮಾತನ್ನ ಇವತ್ತು ಉಳಿಸ್ಕೊಂಡಿದ್ದೇವೆ ಅಂತ ಹೇಳ್ಕೊಳ್ಳಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ಹಿಂಗೆ ಇಡೀ ರಾಜ್ಯದ ಜನತೆ ನಮ್ಮ ಪ್ರತಿಯೊಂದು ಹೆಜ್ಜೆಯನ್ನು ಕೂಡ ನೋಡಿದ್ರು. ಕೃಷಿ ಕಾಯ್ದೆ ಬಂತು. ಕೇಂದ್ರ ಸರ್ಕಾರ ಕೃಷಿ ಕಾಯ್ದೆಯನ್ನು ನಮ್ಮೆಲ್ಲರ ಹೋರಾಟದಲ್ಲಿ ಬೆಂಗಳೂರಿನಲ್ಲೂ ಕೂಡ ಹೋರಾಟವನ್ನು ಮಾಡಿ ವಾಪಸ್ ತೆಗೆದುಕೊಳ್ಬೇಕಾದಂತಹ ಒಂದು ಪರಿಸ್ಥಿತಿ, ಅನಿವಾರ್ಯತೆಯನ್ನು ಬಂತು. ಇಂದಿನ ಬೆಲೆ ಏರಿಕೆ, ಎತ್ತಿನಗಾಡಿನಲ್ಲಿ ಮೆರವಣಿಗೆ, ಸೈಕಲ್ ಜಾಥಾ, ಟಾಂಗಾ ಜಾಥಾ ಇವೆಲ್ಲ ಕೂಡ ಮಾಡಿ ಇವತ್ತು ಅನೇಕ ಹೋರಾಟಗಳನ್ನು ಮಾಡಿ ಆವತ್ತಿನ ಕಾಲದಲ್ಲಿ 2 ಮಂತ್ರಿಗಳು ಕೂಡ ರಾಜೀನಾಮೆಯನ್ನು ಕೊಡಿಸಬೇಕಂತ ಅನಿವಾರ್ಯತೆ ಕೂಡ ಬಂತು. ರಾಷ್ಟ್ರಧ್ವಜ ಅಪಮಾನ ಮಾಡಿದಂತ ಈಶ್ವರಪ್ಪನವರು ಕೂಡ ನಾವು ರಾಜೀನಾಮೆ ಕೊಡಿಸಬೇಕಂತ ಒಂದು ಪರಿಸ್ಥಿತಿ ತಾವೆಲ್ಲ ನೋಡಿದ್ವಿ. PSI ನಲ್ಲಿ ಆಕ್ರಮಣ, ಸೋನಿಯಾ ಗಾಂಧಿ ಅವರ ವಿರುದ್ಧ ಕೊಟ್ಟಂತ ಕಿರುಕುಳ, ಇವತ್ತು ರಾಹುಲ್ ಗಾಂಧಿ ಅವರಿಗೆ ಮಾಡಿದಂತ ಅನೇಕ ಖಂಡನೀಯ ಪ್ರತಿಭಟನೆ, ಇವತ್ತು ನಮ್ಮ ಸಂಸತ್ ಸದಸ್ಯರೆಲ್ಲ ವಿರೋಧ ಪಕ್ಷದವರು ನನ್ನ ವಜಾ ಮಾಡಿ ಅವ್ರಿಗೆ ಮಾಡಿದಂತ ಅವಮಾನ, ಇದೆಲ್ಲದೂ ಕೂಡ ಗಮನದಲ್ಲಿಟ್ಕೊಂಡು ನಾವು ಹೋರಾಟವನ್ನು ಮಾಡಿದ್ವಿ. ಬಂಧುಗಳೇ, ಈ ದೇಶದಲ್ಲಿ ನೀವು ಕೂಡ ಇತಿಹಾಸವನ್ನು ಸೃಷ್ಟಿಸಿದ್ದೀರಿ. 75 ಲಕ್ಷ ಕಾಂಗ್ರೆಸ್ ಪಕ್ಷದ ಸದಸ್ಯರನ್ನಾಗಿ ಜವಾಹರ್ಲಾಲ್ ನೆಹರು ಅವರ 75 ವರ್ಷದ ಏನು ಒಂದು ಆಚರಣೆ ಇತ್ತು, ನಮ್ಮ ಕಾಂಗ್ರೆಸ್ ಪಕ್ಷದ ಆಚರಣೆ ಇತ್ತು, ಸ್ವಾತಂತ್ರ್ಯ ಆಚರಣೆ ಇತ್ತು. ಅವರ ಹುಟ್ಟಿದ ಹಬ್ಬ ಮೆಂಬರ್ಶಿಪ್ ಡ್ರೈವ್ ಅನ್ನು ಮಾಡಿ ಇಡೀ ದೇಶಕ್ಕೆ ಒಂದು ದೊಡ್ಡ ಸಂದೇಶವನ್ನು ಕಟ್ಟಿ 75 ಲಕ್ಷದ ಮೆಂಬರ್ ಅನ್ನ ತಾವೆಲ್ಲ ಮಾಡಿದ್ವಿ. ಇದು ಈ ದೇಶದಲ್ಲಿ ಒಂದು ಇತಿಹಾಸ. ಈ ದೇಶದಲ್ಲಿ ಇತಿಹಾಸ. ನಾವು ರೈತರಿಗೋಸ್ಕರ ಕೃಷ್ಣೆ, ಮಾದಾಯಿ,
ಕಾವೇರಿ ವಿಚಾರದಲ್ಲಿ ಹೋರಾಟವನ್ನು ಮಾಡಿದ್ರು. ಕೋವಿಡ್ ಸಂದರ್ಭ, ಆ ಸಂದರ್ಭದಲ್ಲಿ ಮೇಕೆದಾಟು ಪಾದಯಾತ್ರೆಯನ್ನು ಮಾಡಿದ್ರು. ಬಿಜೆಪಿಯವರು ಅನುಮತಿ ಕೊಡಲಿಲ್ಲ. ಕೊನೆಗೆ 8 ದಿನ ಆದಮೇಲೆ ನಾವು ವಾಪಸ್ ನಿಲ್ಲಿಸಬೇಕಾದಂತ ಪರಿಸ್ಥಿತಿ ಬಂತು. ನಮ್ಮ ನೀರು ನಮ್ಮ ಹಕ್ಕು, ಹೆಜ್ಜೆ ಮೇಲೆ ಹೆಜ್ಜೆ ಹಾಕಿ ವಾಪಸ್ ನಿಲ್ಲಿಸಿ ಮತ್ತೆ ಅದನ್ನು ಕೂಡ ಸಂಗಮದಲ್ಲಿ ಬಂದು ಮಲ್ಲಿಕಾರ್ಜುನ ಖರ್ಗೆ ಅವರ ಅಧ್ಯಕ್ಷತೆಯಲ್ಲಿ ಅವರು ಉದ್ಘಾಟನೆಯನ್ನು ಮಾಡಿ ಇವತ್ತು ಏನು ಮೇಕೆದಾಟು ಪಾದಯಾತ್ರೆ ಮಾಡಿದ್ದು ಈ ರಾಜ್ಯದಲ್ಲಿ ಅದು ಒಂದು ಐತಿಹಾಸಿಕವಾದಂತ ಪುಟ. ಇನ್ನು ಮುಂದಿನ ದಿನದಲ್ಲಿ ಅದು ಏನಾಗಿದೆ, ಬದಲಾವಣೆ ಏನಾಯ್ತು, ಯಾವ ರೀತಿ ಹೋರಾಟವನ್ನು ಮಾಡಿದ್ದೇವೆ, ನಮ್ಮ ನೀರು ನಮ್ಮ ಹಕ್ಕು ಹೋರಾಟ ಇಲ್ಲಿಗೆ ಮುಟ್ಟಿದ್ದೇವೆ ಅಂತ ಹೇಳಿ ಮುಂದಿನ ದಿನದಲ್ಲಿ ನಿಮ್ಮ ಹತ್ರ ಅದರ ಚರ್ಚೆಯನ್ನು ನಾನು ಮಾಡ್ತೇನೆ. ಚಿತ್ರದುರ್ಗದಲ್ಲಿ ಐಕ್ಯತೆ ಸಮಾವೇಶವನ್ನು ಮಾಡಿದ್ರು. ಏನು ನಮ್ಮ ಇಂಟರ್ನಲ್ ರಿಸರ್ವೇಶನ್ ಇತ್ತು, ಆ ವಿಚಾರದಲ್ಲಿ ಎಲ್ಲರೂ ಕೂಡ ಒಟ್ಟಿಗೆ ಸೇರಿಸಿ ಎಲ್ಲರೂ ಸೇರಿ ಒಗ್ಗಟ್ಟಾಗಿ ನಾವು ದುಡಿಬೇಕು ಅಂತ ಹೇಳಿ ಎಲ್ಲರೂ ಕೂಡ ನ್ಯಾಯವನ್ನು ಕೊಡಬೇಕು, ಸರ್ವರಿಗೂ ಸಮಪಾಡು ಅಂತ ಹೇಳಿ ಸಂಕಲ್ಪವನ್ನು ಮಾಡಿ ಕಾರ್ಯಕ್ರಮವನ್ನು ರೂಪಿಸಿ ಅದನ್ನು ಕೂಡ ಇವತ್ತು ಜಾರಿಗೆ ನಾವು ತಂದಿದ್ದೇವೆ. ಹಂಗೆ ಪ್ರತಿ ಹಂತದಲ್ಲೂ ಕೂಡ ಪ್ರಜಾಧ್ವನಿ ಬಸ್ ಯಾತ್ರೆ, ಇವತ್ತು ಅನೇಕ ಯುವಕರ ಉದ್ಯೋಗದ ವಿಚಾರದಲ್ಲಿ ಮಾಡಿದಂತ ಹೋರಾಟ, ಇವೆಲ್ಲ ಕೂಡ ತಾವೆಲ್ಲ ಕೂಡ ಗಮನಿಸಿದ್ದೀರಿ. ಹಿಂಗೆ ಒಂದೊಂದಲ್ಲ ಎರಡಲ್ಲ, ಈ ರೀತಿ ನಾವು ಹೋರಾಟವನ್ನು ಮಾಡಿ ಪ್ರಜಾಧ್ವನಿ ಕಾರ್ಯಕ್ರಮವನ್ನು ಇಟ್ಕೊಂಡು ಬೊಂಬಾಯಿಗೆ ಇವತ್ತು ಬೆಳಗಾಂ ಹೋಗಿ ಗಾಂಧಿ ಬಾವಿಯಲ್ಲಿ ಹೋಗಿ ನೀರನ್ನು ತೆಗೆದು ರಸ್ತೆಗೆ ಚೆಲ್ಲಿ, ಆ ನೀರನ್ನು ತೆಗೆದು ಚೆಲ್ಲಿಗೆ ಕಸವನ್ನ ಗುಡಿಸಿ ಅಲ್ಲಿ ಹೋಗಿ ಚಿಕ್ಕೋಡಿಯಲ್ಲಿ ಮೊದಲನೇ ಗ್ಯಾರಂಟಿ ಗೃಹ ಜ್ಯೋತಿ ತಮ್ಮೆಲ್ಲರ ಮನೆಯಲ್ಲೂ ಕೂಡ ಉಚಿತವಾಗಿ ಬೆಳಗಬೇಕು, 200 ಯೂನಿಟ್ ಕೊಡಬೇಕು ಅಂತೇಳಿ ಕೊಟ್ಟನ್ನ ಮಾತನ್ನ ಕೂಡ ನಾವು ಮೊದಲನೇ ಗ್ಯಾರಂಟಿ ನಿಮ್ಮ ಮನೆಗೆ ಜ್ಯೋತಿ ಬೆಳಗಬೇಕು ಅಂತೇಳಿ ತೀರ್ಮಾನವನ್ನು ನಾವು ಮಾಡ್ತೇವೆ. ಹಿಂಗೆ 10 ರೀತಿ ಹೋರಾಟ. ಇದು ನನ್ನ ಹೋರಾಟ ಅಲ್ಲ, ಸಿದ್ದರಾಮಯ್ಯನವರ ಹೋರಾಟ ಅಲ್ಲ, ನಿಮ್ಮೆಲ್ಲರ ಹೋರಾಟ, ನಿಮ್ಮೆಲ್ಲರ ಶಕ್ತಿ ಇವತ್ತು ಈ ರಾಜ್ಯದಲ್ಲಿ 136 ಸೀಟು ಗಳಿಸಲಿಕ್ಕೆ ಅವಕಾಶವನ್ನು ಇವತ್ತು ತಂದಿದೆ. ನಾನೊಬ್ಬ ಮಾಡಲಿಕ್ಕೆ ಸಾಧ್ಯ ಇಲ್ಲ, ನಾನೊಬ್ಬಂದು ಅಲ್ಲಿ ಸಿದ್ದರಾಮಯ್ಯನವ್ರದ್ದಲ್ಲ. ಈ ವೇದಿಕೆಯಲ್ಲಿರುವಂತ ಎಲ್ಲ ನಾಯಕರುಗಳು, ನೀವಿರುವಂತ ಎಲ್ಲ ಕಾರ್ಯಕರ್ತರು ಹಗಲು ರಾತ್ರಿ ದುಡಿದಿದ್ದೀರಿ. ಇದೇ ಮಧ್ಯದಲ್ಲಿ ರಾಹುಲ್ ಗಾಂಧಿಯವರು ತೆಗೆದುಕೊಂಡಂತ ದಿಟ್ಟ ಹೋರಾಟ, ಇದೊಂದು ಇತಿಹಾಸ, ಒಂದು ಐತಿಹಾಸಿಕ. ಮಹಾತ್ಮ ಗಾಂಧೀಜಿಯವರು ದಂಡಿ ಯಾತ್ರೆ ಆದಮೇಲೆ ಮತ್ತೆ ಈ ದೇಶದಲ್ಲಿ ಒಂದು ಹೋರಾಟ, ಒಂದು ಯಾತ್ರೆ ನಡೆದಿದೆ ಅಂತಂದ್ರೆ ಭಾರತ್ ಜೋಡೋ ಯಾತ್ರೆ. ರಾಹುಲ್ ಗಾಂಧಿಯವರು ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಏನು ಪಾದಯಾತ್ರೆ ಮಾಡಿದ್ರು, ಆ ನಮ್ಮ ರಾಜ್ಯದಲ್ಲಿ 23 ದಿನಗಳ ಕಾಲ ಶ್ರೀಮತಿ ಸೋನಿಯಾ ಗಾಂಧಿ ಅವರು ಬಂದು ಹೆಜ್ಜೆ ಹಾಕಿ ಸಾಕ್ಷಿಯ. ಆ ಸಾಕ್ಷಿ ಸಮಯದಲ್ಲಿ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಒಬ್ಬ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆಗಿದ್ದಂಥವ್ರು ಈ ದೇಶದ ಮಹಾತ್ಮ ಗಾಂಧೀಜಿಯವರು ಯಾವ ಸ್ಥಾನದಲ್ಲಿ ಕೂತಿದ್ರೋ ಆ ಸ್ಥಾನದಲ್ಲಿ ಮತ್ತೆ ಅವರಿಗೆ ಅಧಿಕಾರವನ್ನು ಕೊಡುವಂತ ಒಂದು ದೊಡ್ಡ ಅವಕಾಶ ಈ ಕರ್ನಾಟಕ ರಾಜ್ಯದಲ್ಲೇ ನಾವು ನೀವೆಲ್ಲ ಸೇರಿ ಮತ ಚಲಾಯಿಸುವಂತ ಐತಿಹಾಸಿಕ ಘಟನೆ ನಡೀತು. ರಾಹುಲ್ ಗಾಂಧಿ ಅವರು ಕೂಡ ಬಳ್ಳಾರಿಯಲ್ಲಿ ಮತವನ್ನ ಹಾಕುವಂತ ಒಂದು ದೊಡ್ಡ ಸುವರ್ಣ ಅವಕಾಶ ನಡೆದು ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಅವರು ACC ಅಧ್ಯಕ್ಷರಾಗಿ ಇವತ್ತು ನೇಮಕಗೊಂಡರು. ಇದೆಲ್ಲ ಇತಿಹಾಸ. ಇಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ಅಧಿಕಾರವನ್ನು ಸ್ವೀಕಾರ ಮಾಡಿ ನಿಮ್ಮೆಲ್ಲ ಘಟನೆಗಳನ್ನ ಕೂಡ ಯಾಕೆ ನಾನು ನೆನಪು ಮಾಡ್ತಾ ಇದ್ದೀನಿ ಅಂದ್ರೆ, ನನ್ನ ಅಧಿಕಾರ ಅವಧಿಯಲ್ಲಿ ಏನು ಸಾಕ್ಷಿ ಗುಡ್ಡೆಯನ್ನ ಬಿಟ್ಟು ಹೋಗ್ತಾ ಇದ್ದೀನಿ ಅನ್ನೋ ಮಾತನ್ನ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ಈ ಸಾಧನೆ ನನ್ನದಲ್ಲ ಅಂತ ಈಗ ಹೇಳ್ತಾ ಇದ್ದೀನಿ. ಈ ಸಾಧನೆ ನಿಮ್ಮೆಲ್ಲರಕ್ಕಿಂತ ಮಾತ್ರ ಸಾಧ್ಯ ಆಗಿದೆ. ಬೈದಿರ್ಬೋದು, ನೊಂದಿರ್ಬೋದು, ಜಗಳ ಆಡಿರ್ಬೋದು, ಮಾತಾಡದೇ ಇರ್ಬೋದು, ಆದ್ರೂ ಕೂಡ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ತರಬೇಕು ಅಂತೇಳಿ ಡಬಲ್ ಇಂಜಿನ್ ಸರ್ಕಾರಕ್ಕೆ ತಾವೆಲ್ಲ ಒಂದು ದೊಡ್ಡ ಶಕ್ತಿಯನ್ನ ನಮಗೆಲ್ಲ ಕೂಡ ಕೊಟ್ಟರು. ಈ ಮಧ್ಯದಲ್ಲಿ ಅಧಿಕಾರ ಬಂತು, 136 ಸೀಟ್ ಬಂತು. 136 ಸೀಟ್ ಆದ್ಮೇಲೆ ಮತ್ತೆ ನಾವು ಮಹಾತ್ಮ ಗಾಂಧೀಜಿಯವರು ಅಧಿಕಾರಕ್ಕೆ ತೆಗೆದುಕೊಂಡು 100 ವರ್ಷದ ಸಂಭ್ರಮ ಬೆಳಗಾಮಲ್ಲಿ ನಾವು ಮಾಡಬೇಕು. ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ. ಆ ಸಂವಿಧಾನ ಪುಸ್ತಕವನ್ನ ನಾನು ಕೂಡ ನನ್ನ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡಿದಾಗ ಹಿಡಿದು ನಾನು ಪ್ರತಿಜ್ಞೆಯನ್ನು ನಾನು ಮಾಡಿದೆ. ಈಗೂ ಕೂಡ BK ಹರಿಪ್ರಸಾದ್ ಅವರೊಬ್ಬ ಹಿರಿಯ ಪಕ್ಷದ ಕಾರ್ಯಕರ್ತರು, ಮುಖಂಡರಾಗಿ, ಇವತ್ತು ಅಧ್ಯಕ್ಷರಾಗಿ ಇಡೀ ರಾಜ್ಯದ ಉದ್ದಗಲಕ್ಕೂ ಕೂಡ ಸೇವೆಯನ್ನು ಮಾಡಿಕೊಂಡು ಬಂದವರು ಇವತ್ತು ಕೂಡ ನನಗೆ ಹಸ್ತಾಂತರವನ್ನ ಪುಸ್ತಕವನ್ನು ಕೊಟ್ಟಿದ್ದಾರೆ.
ನಾನು ಹರಿಪ್ರಸಾದ್ ಅವರು ಕೂಡ ವಿದ್ಯಾರ್ಥಿ ನಾಯಕರಾಗಿ ಬೆಳೆದಂತು, ಒಂದೇ ಕಾಲೇಜಿನಲ್ಲಿ ಬೆಳೆದಂತು. ನನಗೆ 3-4 ವರ್ಷ ಅವ್ರು ಸೀನಿಯರ್. ಅವರು 83 ಎಲೆಕ್ಷನ್ ನಿಂತ್ಕೊಂಡ್ರು, ನಾನು 85 ಎಲೆಕ್ಷನ್ ನಿಂತ್ಕೊಂಡೆ ವಿಧಾನಸಭೆಗೆ. ಅವರು ವಿದ್ಯಾರ್ಥಿ ನಾಯಕರಾಗಿ ಬೆಳೆದ್ರು, ನಾನು ಕೂಡ ವಿದ್ಯಾರ್ಥಿ ನಾಯಕರಾಗಿ ಬೆಳೆದು ಇವತ್ತು ಒಬ್ಬ ನಿಷ್ಠಾವಂತ ಒಬ್ಬ ಕಾರ್ಯಕರ್ತನಿಗೆ, ಒಬ್ಬ ವಿದ್ಯಾರ್ಥಿ ನಾಯಕನಿಗೆ, ಇವತ್ತು ಇಡೀ ದೇಶವನ್ನು ಸಂಘಟನೆ ಮಾಡಿದಂಥ ಒಬ್ಬ ನಾಯಕನಿಗೆ ಹಸ್ತಾಂತರ ಮಾಡೋದು ನನಗೂ ಕೂಡ ಒಂದು ದೊಡ್ಡ ಸಮಾಧಾನ ಇವತ್ತು ತಂದಿದೆ. ಇವತ್ತು ನಾನು ಈ ಮಧ್ಯದಲ್ಲಿ ಎಲ್ಲ ವರ್ಗದ ಜನರು, ಇವತ್ತು ಮೀನುಗಾರರನ್ನ, ಲಂಬಾಣಿ ಜನಾಂಗನ, ದೌದಾಯ ಸಮಾಜರನ್ನ, ನೇಕಾರರನ್ನ, ತಿಳುಶಕ್ತಿ ಸಮಾಜರನ್ನ, ಮಡಿವಾಳದವ್ರನ್ನ, ಗಾಣಿಗರನ್ನ, ಉಪ್ಪಾರರನ್ನ ಎಲ್ಲನೂ ಕೂಡ ಇವತ್ತು ನಾನು ಭೇಟಿಯನ್ನು ಮಾಡಿದ್ದೇನೆ. ಅವರ ಸಮಸ್ಯೆಯನ್ನು ಕೇಳಿದ್ದೇನೆ, ರೈತರ ಸಮಸ್ಯೆ ಕೇಳಿದ್ದೇನೆ, ಕಾರ್ಮಿಕರ ಸಮಸ್ಯೆ ಕೇಳಿದ್ದೇನೆ, ಆಟೋವನ್ನು ನಡೆಸ್ತಾ ಇರೋಂಥವ್ರು, ಡ್ರೈವರು, ಬೀದಿ ಬದಿ ವ್ಯಾಪಾರದವರು, ಎಲ್ಲ ವರ್ಗದ ಜನರನ್ನು ಕೂಡ ಭೇಟಿಯನ್ನು ಮಾಡಿದ್ದೇನೆ. ಅವರ ಸಮಸ್ಯೆಯನ್ನು ಕೇಳಿ ಆ ಬೆಲೆ ಏರಿಕೆ ಗಗನಕ್ಕೆ ಹೋಗ್ತಾ ಇದೆ, ಆದಾಯ ಪಾತಾಳಕ್ಕೆ ಹೋಗ್ತಾ ಇದೆ ಅಂತ ಹೇಳಿ 5 ಗ್ಯಾರಂಟಿಗಳನ್ನ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರು, ಪ್ರತಿಜ್ಞೆಯನ್ನು ಮಾಡಿದ್ರು. ಶ್ರೀಮತಿ ಪ್ರಿಯಾಂಕಾ ಗಾಂಧಿ ಅವ್ರನ್ನ ಆಹ್ವಾನಿಸಿದ್ರು. ಬಂದು ಅವರು ಪ್ಯಾಲೇಸ್ನಲ್ಲಿ ಸುಮಾರು 50,000-60,000ಕ್ಕೂ ಹೆಚ್ಚು ಮಂದಿಯಲ್ಲಿ ಬಂದು ಈ ಒಂದು ಗೃಹಲಕ್ಷ್ಮಿ ಯೋಜನೆಯನ್ನ ಇವತ್ತು ಚಾಲನೆಗೆ ಕೊಟ್ಟರು. ಅವ್ರು ಹೇಳಿದ್ರು, ಡಿಕೆ ಇದು ಮಾತು ಉಳ್ಕೊಳ್ಬಾರ್ದು, ನೀನು ಸಿದ್ದರಾಮಯ್ಯ ನೀವಿಬ್ರು ನನ್ನ ಮುಂದೆ ಆ ಗ್ಯಾರಂಟಿ ಚೆಕ್ಗೆ ನೀವು ಸೈನ್ ಹಾಕ್ಬೇಕು ಅಂತ ಹೇಳಿದ್ರು. ನಾನು ಸಿದ್ದರಾಮಯ್ಯನವರು ಅದಕ್ಕೆ ಸೈನ್ ಹಾಕ್ದೋ, ಆ ಸೈನನ್ನ ಮನೆಗೆ ತಲುಪಿಸೋ. ಇವತ್ತು 1,21,00,000 ಮಹಿಳೆಯರಿಗೆ, ಮನೆ ಯಜಮಾನರಿಗೆ ಇವತ್ತು ಹಣ ತರ್ತಾ ಇದೆ ಅಂತಂದ್ರೆ ಇಡೀ ರಾಷ್ಟ್ರಕ್ಕೆ ಒಂದು ದೊಡ್ಡ ಸಂದೇಶ. ಇದು ನನ್ನ ಕಾರ್ಯಕ್ರಮ ಅಲ್ಲ, ಜನರ ಭಾವನೆ, ಯುವಕರ ಮೇಲೆ, ವಿದ್ಯಾರ್ಥಿ ಮೇಲೆ ನಂಬಿಕೆ. ಜನ ನಗ್ತಾ ಇದ್ರು. ನಾನು ಹೇಳಿದೆ, ಈ ಡಿ.ಕೆ. ಶಿವಕುಮಾರ್ನ ಬಂಡೆ ಅಂತ ಕರಿತೀರಿ, ಈ ಬಂಡೆನ ಚಪ್ಪಡಿಯಾರು ಮಾಡ್ಕೊಳ್ಳಿ, ಗರಡಗಂಬಾರು ಮಾಡ್ಕೊಳ್ಳಿ, ಕೋಲಾರು ಮಾಡ್ಕೊಳ್ಳಿ, ಜಲ್ಲಿಯಾರು ಮಾಡ್ಕೊಳ್ಳಿ. ಪ್ರತಿಯೊಬ್ಬ ಕಾರ್ಯಕರ್ತರು ಕೂಡ ಈ ಬಂಡೆ ಮೇಲೆ, ಈ ಚಪ್ಪಡಿ ಮೇಲೆ ನಡ್ಕೊಂಡು ಹೋಗಿ ವಿಧಾನಸೌಧ ಮುಟ್ಟಬೇಕು ಅಂತ ಹೇಳಿ ಅವತ್ತು ಪ್ರತಿಜ್ಞೆಯನ್ನು ಮಾಡಿದೆ. ಕಳೆದ 3 ವರ್ಷದಿಂದ ನಿಮಗೆ ಎಲ್ಲ ಕಾರ್ಯಕರ್ತರು ವಿಧಾನಸೌಧದಲ್ಲಿ ಆ ಬಂಡೆ ಮೇಲೆ ನಡೀಲಿಕ್ಕೆ ನಿಮಗೆಲ್ಲ ಶಕ್ತಿ ಬಂದಿದೆ. ಇವತ್ತು ಕೂಡ ಮತ್ತೆ ಶ್ರೀ ಸಿದ್ದರಾಮಯ್ಯ ಸಾಹೇಬರು, ನಾನು ಅವ್ರ ಕೈ ಜೋಡಿಸಿ ಜೊತೆಗೆ ಸೇರಿ ಒಟ್ಟಿಗೆ ಒಂದು ಸಣ್ಣ ಸ್ಟೇಟ್ಮೆಂಟ್ ಕೂಡ ನಾನು ತಾಳ್ಮೆಯಿಂದ, ನಾನು ಸಿದ್ದರಾಮಯ್ಯ ಸಾಹೇಬರು ಸೋನಿಯಾ ಗಾಂಧಿ ಅವರ ಮುಖಂಡತ್ವದಲ್ಲಿ ನನ್ನ ಹತ್ರ ಏನ್ ಚರ್ಚೆ ಮಾಡಿದ್ರು, ಖರ್ಗೆ ಸಾಹೇಬರ ಮುಖಂಡತ್ವದಲ್ಲಿ ನಾವೆಲ್ಲ ಮಾತುಕತೆ ಮಾಡಿದ್ದು, ಅದಕ್ಕೆ ಒಪ್ಪಂದವನ್ನ ಮಾಡಿಕೊಂಡು ಇವತ್ತು ಹಸ್ತಾಂತರವನ್ನು ನನಗೆ ಈ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಇದನ್ನ ಉಳಿಸ್ಕೊಂಡು ಹೋಗ್ಬೇಕು. ನಾನು ಇವತ್ತು ಹೇಳ್ತಾ ಇದ್ದೀನಿ, ನನಗೆ ಗುಂಪು ಬಗ್ಗೆ ನಂಬಿಕೆ ಇಲ್ಲ, ಜಾತಿ ಬಗ್ಗೆ ನಂಬಿಕೆ ಇಲ್ಲ, ಧರ್ಮದ ಬಗ್ಗೆ ನಂಬಿಕೆ ಇಲ್ಲ. ಆದ್ರೆ ನಮ್ಮ ಜಾತಿ, ನಮ್ಮ ಧರ್ಮ ನಮ್ ಬಿಟ್ಟಿದ್ದು. ಆದ್ರೆ ಇದೊಂದು ಕಾಂಗ್ರೆಸ್ ಜಾತಿ, ಇದೊಂದು ಕಾಂಗ್ರೆಸ್ ಧರ್ಮ, ಇದು ಕಾಂಗ್ರೆಸ್ ಧ್ವಜ, ಇದನ್ನು ಮಾತ್ರ ನಾವು ಯಾರು ಕೂಡ ಮಾಡಲಿಕ್ಕೆ ಸಾಧ್ಯ. ಬಂಧುಗಳೇ, ಇವತ್ತು ಇತಿಹಾಸ ಪುಟಕ್ಕೆ ನಾವೆಲ್ಲ ಸೇರ್ಬೇಕಾಗಿದೆ. ನಮ್ಮ ಮೇಲೆ, ನಿಮ್ಮ ಮೇಲೆ ದೊಡ್ಡ ಜವಾಬ್ದಾರಿ ಇದೆ. ಇವತ್ತು ಅನೇಕ ಪಾದಯಾತ್ರೆಗಳನ್ನ ನಾವು ಮಾಡಿದ್ದೇವೆ. 23 ದಿನಗಳ ಕಾಲ ರಾಹುಲ್ ಗಾಂಧಿ ಅವರು ಮಾಡಿದಂತ ಭಾರತ್ ಜೋಡೋ ಪಾದಯಾತ್ರೆ ಇವತ್ತು ಸಾಕ್ಷಿಯಾಗಿ ಅವ್ರು ಎಲ್ಲೆಲ್ಲಿ ಹೆಜ್ಜೆ ಹಾಕಿದ್ರು. ಎಲ್ಲ ಕ್ಷೇತ್ರದಲ್ಲೂ ಕೂಡ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂತು. ನೀವು ಚಾಮರಾಜನಗರದಿಂದ ನೆನಪಿಡಿ, ಕೊನೆಗೆ ಬಳ್ಳಾರಿವರೆಗೂ ನೋಡಿ, ಎಲ್ಲ ಕ್ಷೇತ್ರದಲ್ಲೂ ಕೂಡ ಅವರ ಹೆಜ್ಜೆ, ಅವರ ಸಂಘಟನೆ, ನೀವು ಇಡೀ ರಾಜ್ಯದಿಂದ 3 ಮೂಲೆಯಿಂದ ನಮ್ಮ ನಾಯಕರುಗಳೆಲ್ಲ ಕರ್ಕೊಂಡು ಬಂದು ಇವತ್ತು ಶಕ್ತಿಯನ್ನು ತುಂಬಿ ಇಡೀ ದೇಶಕ್ಕೆ ಒಂದು ದೊಡ್ಡ ಸಂದೇಶ. ನಾವು ಕೊಟ್ಟಂತ ಸಂದೇಶ ಪಕ್ಕದ ರಾಜ್ಯಗಳಿಗೂ ಕೂಡ ತಲುಪಿತು. ಆದ್ರಿಂದ ಇವತ್ತು ಅಂತ ಕಾರ್ಯಕ್ರಮವನ್ನು ಯಾರು ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ಸಿದ್ದರಾಮಯ್ಯನವರ 75ನೇ ಜನ್ಮದಿನ, ಐತಿಹಾಸಿಕವಾದಂಥ ಜನ್ಮದಿನ. ಒಬ್ಬ ನಾಯಕ, ಕಾಂಗ್ರೆಸ್ ಕಾರ್ಯಕರ್ತ, ಒಬ್ಬ ಹಿಂದುಳಿದ ನಾಯಕನಿಗೆ ನೀವು ಮಾಡಿದಂತ ಆಶೀರ್ವಾದ ಯಾರು ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ಅದಾದ ಮೇಲೆ 75ನೇ ವರ್ಷದ ಈ ದೇಶದ ಸ್ವಾತಂತ್ರ್ಯದ ಸಂಭ್ರಮ, ಎಂತ ಸಂಭ್ರಮ! ಸ್ವಾತಂತ್ರ್ಯ ದಿನಾಚರಣೆ, ಸ್ವಾತಂತ್ರ್ಯ ದಿನ ನಡೆಗೆ ಸುಮಾರು 4 ಲಕ್ಷ ಜನ ಈ ಮಕ್ಕಳು, ವಿದ್ಯಾರ್ಥಿಗಳು, ಹಿರಿಯರು ಇವತ್ತು ನಡೆದು ಅವತ್ತು ಟ್ರೈನಲ್ಲೇ 3,72,000 ಜನ ಮೆಟ್ರೋನಲ್ಲಿ ಪ್ರವಾಸ ಮಾಡಿ ಆ ಸ್ವಾತಂತ್ರ್ಯ ನಡಿಗೆ ಇದೆಯಲ್ಲ, ಈ ದೇಶದಲ್ಲಿ ಮತ್ತೊಂದು ಇತಿಹಾಸ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ಬಂಧುಗಳೇ, ಇನ್ನು ಹೆಚ್ಚಿಗೆ ಹೇಳುತ್ತದಿಲ್ಲ. ಈ ದೇಶದಲ್ಲಿ ನನಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದೀನಿ, ಈ ರಾಜ್ಯದಲ್ಲಿ ನನಗೆ ಜವಾಬ್ದಾರಿಯನ್ನು ಪಕ್ಷ ಕೊಟ್ಟಿದೆ.
ಈ ರಾಜ್ಯವನ್ನು ಮುನ್ನಡೆಸಲಿಕ್ಕೆ ನೀವೆಲ್ಲ